ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಸುಭಾಷಿತ ರತ್ನಭಂಡಾಗಾರ ಎನ್ನುವಂತಹ ಒಂದು ಗ್ರಂಥದಿಂದ ಆಯ್ದಂತಹ ಒಂದು ಸುಭಾಷಿತವನ್ನ ನಾವು ತಿಳ್ಕೊಳ್ಳೋಣ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಅಭಿವಾದನಶೀಲಸ್ಯ, ಗೌರವಾನ್ವಿತರಿಗೆ ಗೌರವವನ್ನು ಕೊಡುವಂತಹದ್ದು. ನಿತ್ಯಂ ವೃದ್ಧೋಪಸೇವಿನಃ, ನಿತ್ಯವೂ ಪ್ರತಿನಿತ್ಯವೂ ವೃದ್ಧರ ಸೇವೆಯನ್ನು ಮಾಡುವಂತಹದ್ದು. ಆಮೇಲೆ ಗುರು ಹಿರಿಯರನ್ನ ತಗ್ಗಿ ಬಗ್ಗಿ ನಡೆಯುವಂತಹದ್ದು. ಗುರು ಹಿರಿಯರ ಮುಂದೆ ನಾವು ತಗ್ಗಿ ಬಗ್ಗಿ ನಡೆಯುವಂತಹದ್ದು. ಇವು ನಮ್ಮನ್ನ ಮೇಲ್ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ಅಂತ ಹೇಳ್ತಾರೆ. ಇವನ್ನ ಯಾರು ಮಾಡ್ತಾರೋ ಅವರಿಗೆ ಆಯುಷ್ಯ, ವಿದ್ಯೆ, ಯಶಸ್ಸು ಮತ್ತು ಬಲ ಸಿಗುತ್ತದೆ ಎನ್ನುವಂತಹದ್ದನ್ನ ಈ ಸುಭಾಷಿತಕಾರರು ಇದನ್ನು ಹೇಳ್ತಾರೆ. ನಾವು ಎಷ್ಟೇ ದೊಡ್ಡವರಾಗಿದ್ದರೂ ಸಹಿತ ಗುರು ಹಿರಿಯರ ಮುಂದೆ ನಾವು ತಲೆಬಾಗಬೇಕು. ಅಂದರೆ ನಾವು ಹಿರಿಯರ ಮುಂದೆ ತಲೆಯನ್ನು ಬಾಗಬೇಕು. ಅಂದರೆ ತಗ್ಗಿ ಬಗ್ಗಿ ನಡೆಯಬೇಕು, ಎದೆ ಉಬ್ಬಿಸಿ ನಡೆಯಬಾರದು, ಗರ್ವದಿಂದ ನಡೆಯಬಾರದು, ಹಿರಿಯರಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥದ್ದು. ಇವಾಗ ಒಂದು ಭತ್ತದ ತೆನೆ ಕಾಳು ಬಂದ ಮೇಲೆ ಅದು ಬಾಗತ್ತೆ. ಅದೇ ರೀತಿಯಾಗಿ ಒಂದು ವೃಕ್ಷ ಫಲವನ್ನು ಬಿಟ್ಟ ನಂತರ ಅದು ಬಾಗತ್ತೆ. ಪ್ರತಿಯೊಂದು ಸಹಿತ ತನ್ನ ಕರ್ತವ್ಯವನ್ನು ಮಾಡುತ್ತೆ. ಅಂದರೆ ಪ್ರಕೃತಿಯೇ ನಮಗೆ ಕಲಿಸ್ಕೊಡುತ್ತೆ, ಆದರೆ ನಾವು ಕಲಿಯೋದಿಲ್ಲ. ಹೇಗೆ ಅಂದರೆ ಪ್ರಕೃತಿ ಇವತ್ತೂ ಸಹಿತ ಎಲ್ಲವನ್ನ ಮಾಡ್ತಾ ಇದೆ, ನಾವು ಯಾವುದನ್ನು ಮಾಡ್ತಾ ಇಲ್ಲ. ದುಗ್ಧಂತಿ ಗಾವಹ, ಹಸುವು ನಾವು ಇವತ್ತು ಹಾಕಿರುವಂತಹ ಒಂದು ಹುಲ್ಲಿಗೆ ನಮಗೆ ಅದು ಕ್ಷೀರವನ್ನು ಕೊಡುತ್ತೆ. ನಾವು ಮರಕ್ಕೆ ಒಂದು ಸ್ವಲ್ಪ ಮಣ್ಣು ನೀರನ್ನು ಹಾಕಿದರೆ ಅದು ಫಲವನ್ನು ಕೊಡ್ತಾ ಇದೆ ನಮಗೆ. ಪ್ರಕೃತಿಯಲ್ಲಿರುವಂತಹ ಗಿಡಗಂಟಿಗಳು, ಪ್ರಾಣಿಗಳು ಇಷ್ಟು ಕೃತಜ್ಞರಾಗಿ ವರ್ತಿಸ್ತವೆ ಅಂದರೆ ನಾವು ಮನುಷ್ಯರಾಗಿ ನಾವು ಎಷ್ಟು ಕೃತಜ್ಞರಾಗಿ ಹೋಗಿದ್ದೇವೆ ನಾವು ಅಂದರೆ ತುಂಬ ಕೃತಜ್ಞರಾಗಿದ್ದೇವೆ ನಾವು. ಇವತ್ತಿನ ದಿನಮಾನಗಳಲ್ಲಿ ಹಿರಿಯರ ಸೇವೆಯನ್ನು ಮಾಡಬೇಕು ಅಂತಂದರೆ ನಮಗೆ ಗೊತ್ತಿಲ್ಲ, ಏನೋ ಒಂಥರ ಮುಜುಗರ ಆಗುತ್ತೆ. ಹಿಂದಿನ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಗುರು ಹಿರಿಯ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡ್ತಾ ಇದ್ರು, ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ರು, ಭೂಮಿ ತಾಯಿ ಅಂತ ನಮಸ್ಕಾರ ಮಾಡ್ತಾ ಇದ್ರು. ಇವತ್ತಿನ ದಿವಸ ನಾವು ನಮ್ಮ ಮಕ್ಕಳಿಗೆ ನಾವು ಎಷ್ಟನ್ನು ನಾವು ತಿಳಿ ಹೇಳಿದ್ದೇವೆ, ಯಾವುದನ್ನು ನಾವು ತಿಳಿ ಹೇಳಿಲ್ಲ. ಪಾಶ್ಚಾತ್ಯರ ಅನುಕರಣೆ ಆಗ್ತಾ ಇದೆ ಇವತ್ತಿನ ದಿವಸ. ಇದನ್ನೆಲ್ಲ ಬಿಡಬೇಕು. ನಾವು ಪಾಶ್ಚಾತ್ಯರ ಅನುಕರಣೆ ಮಾಡೋದನ್ನು ಬಿಡಬೇಕು. ನಮ್ಮಲ್ಲಿರುವಂತಹ ವಿಶೇಷವಾದಂತಹ ಒಂದು ಇದನ್ನು ನಾವು ಅನುಸರಿಸಬೇಕು. ತಂದೆ ತಾಯಿಯರ ಸೇವೆ ಮಾಡೋದರಿಂದ ನಮಗೆ, ನಾವು ಒಂದು ದಿವಸ ತಂದೆ ತಾಯಿ ಆಗ್ತೇವೆ, ನಾವು ಒಂದು ವೃದ್ಧಾಪ್ಯಕ್ಕೆ ಬರ್ತೇವೆ. ನಮ್ಮನ್ನು ಸಹಿತ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಾವು ಇವತ್ತು ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಬೇಕು. ನಾವು ಚೆನ್ನಾಗಿ ನೋಡೋದನ್ನು ನಮ್ಮ ಮಕ್ಕಳು ನೋಡಿಕೊಳ್ತಾರೆ. ನಮ್ಮ ತಾತನನ್ನು ನಮ್ಮ ತಂದೆ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದ, ಅದಕ್ಕೆ ನಾವು ನಮ್ಮ ತಂದೆಯನ್ನು ಇದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಅವರಿಗೆ ಅನಿಸ್ಬೇಕು. ಇವತ್ತಿನ ದಿನಮಾನದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಮರೆತಿದ್ದೇವೆ. ನಾಳೆ ನಮ್ಮ ಮಕ್ಕಳು ಆ ಕರ್ತವ್ಯ, ನಮ್ಮ ನೋಡಿಕೊಳ್ಳುವಂತಹ ಕರ್ತವ್ಯವನ್ನು ಮರೀತಾರೆ. ಅದಕ್ಕೋಸ್ಕರವಾಗಿ ಸಂಸ್ಕೃತಿಯನ್ನು ಮರಿಬಾರದು. ಗುರು ಹಿರಿಯರನ್ನು ಗೌರವಿಸುವುದನ್ನು ನಾವು ಯಾವತ್ತೂ ಮರೆಯಬಾರದು.
ತಲೆ ತಗ್ಗಿಸಿ ನಡೆಯುವುದನ್ನು ಯಾವತ್ತೂ ಮರೆಯಬಾರದು. ಅದಕ್ಕೋಸ್ಕರವಾಗಿ ಅಂಥ ಒಂದು ಅದ್ಭುತವಾದಂತಹ ಒಂದು ವಿಷಯವನ್ನು ಸುಭಾಷಿತಕಾರರು ಅದ್ಭುತವಾಗಿ ಹೇಳಿದ್ದಾರೆ. ನಮಗೆ ಆಯುಷ್ಯ ವೃದ್ಧಿಯಾಗತ್ತೆ, ವಿದ್ಯೆ ಲಭಿಸುತ್ತೆ, ಯಶಸ್ಸು ಬರುತ್ತೆ, ಬಲ ಬರುತ್ತೆ. ನಾವು ಯಾರದೋ ಒಂದು ಹಿರಿಯವರ ಕಾಲಿಗೆ ನಮಸ್ಕಾರ ಮಾಡಿದವಾಗ ಅವರು ನಮಗೆ ಆಶೀರ್ವಾದ ಆಯುರ್ ವಿದ್ಯಾ ಯಶಸ್ಸು ಬಲ ಬರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಯಾಕೆಂದರೆ ಆಯುಷ್ಯವು ವೃದ್ಧಿಯಾಗಬೇಕು ಅಂದರೆ ನಮ್ಮ ಮಕ್ಕಳು ನಮ್ಮೆದುರಿಗೆ ತೀರು ಹೋಗೋದನ್ನು ಆ ತಂದೆ ತಾಯಿಗಳು ಸಹಿತ ಅವರು ಸಹಿಸೋದಿಲ್ಲ, ತುಂಬ ದುಃಖ ಪಡ್ತಾರೆ. ಅದಕ್ಕೋಸ್ಕರವಾಗಿ ಅವರು ಆಯುಷ್ಯ ವೃದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ವಿದ್ಯಾಬಲಂ ವಿದ್ಯೆ ನಮ್ಮ ಮಗನಿಗೆ ಸಿಗಲಿ ಅಂತ ಸಾಲವೋ ಸೂಲವೋ ಎಷ್ಟೊಂದು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಅಂಥವರು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ ಅಂತಲೇ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಬಲ ಬರಲಿ ಎನ್ನುವಂಥಕ್ಕಾಗಿ ಯಶಸ್ಸು ಬಲ ಬರಲಿ ಎನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಶಕ್ತಿಯನ್ನು ಹೊಂದಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ತಾಯಿ ತಾನೂ ತಿನ್ನದೆ ಮಗನಿಗೆ ಇಡುತ್ತಾಳೆ ಆಹಾರವನ್ನು. ಅದೇ ರೀತಿಯಾಗಿ ಯಶಸ್ಸನ್ನು ಬಯಸ್ತಾರೆ. ನಮ್ಮ ಮಗನ ಯಶಸ್ಸು ಕೀರ್ತಿ ಎಲ್ಲ ಕಡೆ ಹರಡಬೇಕು, ನಮ್ಮ ಮಗನ ಒಂದು ಯಶಸ್ಸಿನ ವಾರ್ತೆಯನ್ನು ನಾನು ಕಣ್ಣು ತುಂಬ ನೋಡಬೇಕು, ಕಿವಿ ತುಂಬ ಕೇಳಬೇಕು ಅನ್ನೋ ಆಸೆಯನ್ನು ಹೊಂದಿರ್ತಾರೆ ಗುರು ಹಿರಿಯರು. ಹಿರಿಯರಿಗೆ ಅಂಥ ಆಸೆ ಇರಬೇಕಾದ್ರೆ ಅಂಥವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಿಕ್ಕೆ ನಾವು ಇವತ್ತು ಮುಜುಗರ ಆಗತ್ತೆ ಅಂದರೆ ನಾವು ಯಾವ ಕಾಲದಲ್ಲಿದ್ದೇವೆ, ನಾವು ಎಂಥ ಸಂಸ್ಕೃತಿ ಹೀನರಾಗಿದ್ದೇವೆ ಅಂತ ಅನಿಸೋದಿಲ್ವೇ ನಿಮಗೆ? ಎಲ್ಲರೂ ಸಹಿತ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವುದನ್ನು, ಗುರು ಹಿರಿಯರ ಆಶೀರ್ವಾದ ಪಡೆಯುವುದನ್ನು ನಾವು ಕಲಿಸ್ಕೊಡ್ಬೇಕು. ಅದಕ್ಕೋಸ್ಕರವಾಗಿ ಅಂಥ ಸುಭಾಷಿತಕಾರರು ಅಷ್ಟು ಒಂದು ಅದ್ಭುತವಾಗಿ ಹೇಳಿದ್ದಾರೆ. ಇದನ್ನು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೂ ಸಹಿತ ಅಳವಡಿಸಿ ನಾವು ಸಹಿತ ಅಳವಡಿಸ್ಕೊಂಡ್ರೆ ಸಾರ್ಥಕ ಆಗತ್ತೆ ಅನ್ನುವುದಾಗಿ ಹೇಳಿ ನಾವು ಇವತ್ತಿನ ದಿವಸ